ಮಕ್ಕಳಿಗೆ ನಾವು ತಿನ್ನುವ ಅನ್ನವನ್ನ ಅಕ್ಕಿಯಾಗಿ ಬೆಳೆಯೋದು ಹೇಗೆ ಎಂಬ ಕಲ್ಪನೆಯೇ ಇಲ್ಲ. ಆದರೆ ಮಂಗಳೂರಿನ ಸರ್ಕಾರಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಅಕ್ಕಿಯನ್ನ ಹೇಗೆ ಬೆಳೆಸಲಾಗುತ್ತೆ, ಅದಕ್ಕೆ ರೈತ ಪಡುವ ಪರಿಶ್ರಮವೆಷ್ಟು, ಅನ್ನದ ಮೌಲ್ಯವೇನು ಎಂಬುದರ ಬಗ್ಗೆ ಸ್ವತಃ ಅನುಭವ ಬರುವಂತೆ ಮಾಡಲಾಗಿದೆ. ಮಂಗಳೂರಿನ ವಾಮಂಜೂರು ತಿರುವೈಲ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಮಾದರಿ ಆಂಗ್ಲ ಮಾಧ್ಯಮ ಶಾಲೆಯು ವಿದ್ಯಾರ್ಥಿಗಳಿಗೆ ಕೃಷಿ ಚಟುವಟಿಕೆಗಳನ್ನು ಪ್ರಾಯೋಗಿಕವಾಗಿ ಕಲಿಸಿದೆ. ಈ ಪ್ರಯತ್ನಕ್ಕೆ ವಿದ್ಯಾಬೋಧಿನಿ ಎಜುಕೇಷನ್ ಟ್ರಸ್ಟ್, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಜಯಶಂಕರ್ ಮಿತ್ರ ಮಂಡಳಿ ಮತ್ತು ಶಾಲಾ ಶಿಕ್ಷಕರು ಬೆಂಬಲಕ್ಕೆ ನಿಂತಿದ್ದಾರೆ. ಶಾಲೆಯ 6 ಮತ್ತು 7ನೇ ತರಗತಿಯ ಮಕ್ಕಳು ಸೇರಿ ಭತ್ತ ಬಿತ್ತನೆ ಮಾಡಿ ಮತ್ತು ತರಕಾರಿ ಕೃಷಿ ಮಾಡಿದ್ದು ಅದನ್ನು ನೇರವಾಗಿ ಶಾಲಾ ಬಳಕೆಗಾಗಿ ಉಪಯೋಗಿಸುವಲ್ಲಿ ಯಶಸ್ವಿಯಾದರು. ರೈತರಿಗೆ ಎಷ್ಟು ಕಷ್ಟ ಉಂಟು, ಇನ್ನು ನಾವು ಮೊದಲು ರೈತರಾಗಬಹುದಂತ, ಇದು ರೈತರಾಗಿ ನಮಗೆ ಎಂತೆಲ್ಲ ಮಾಡಬೇಕಂತ ಹೇಳಿಕೊಟ್ಟಿದ್ದಾರೆ. ನಾವು ಇನ್ನು ರೈತರಾಗಬಹುದು. ಮನೆಯಲ್ಲಿ ಈಗ ಮನೆಯದ್ದು ಅಂಗಳದಲ್ಲಿ ಎಲ್ಲ ಜಾಗ ಇರ್ತದೆ, ಆವಾಗ ನಾವು ಹೇಗೆ ಮಾಡುವುದು? ನಾವು ಯಾರನ್ನಾದ್ರೆ ಕರ್ಕೊಂಡು ಬರಬೇಕು. ಆದರೆ ಈಗ ನಾವೆಂತ ಮಾಡಬೇಕು ಗೊತ್ತುಂಟಾ? ಈಗನೇ ಕಲಿತ್ರೆ ಮುಂದೆ ನಾವೇ ಮಾಡ್ಬೋದು. ನಾವು ಖಾಲಿ ಮನೆಯಲ್ಲಿ ಹೀಗೆ ಅಂಗಳದಲ್ಲಿ ಅಲ್ಲ, ಹೀಗೆ ಒಂದು ಜಾಗ ಇದ್ರೆ ಅಲ್ಲಿ ಒಂದು ರೈತ ಇದು ಎಂತ ಬೀಜವನ್ನು ನೆಟ್ಟು ಬೇಸಾಯ ಮಾಡ್ಬೋದಲ್ಲ. ಹಾಗೆ ನಮ್ಮದೊಂದು ಇದು. ತಿರುವೈಲ್ನ ಸಾಲ್ಯಾನ್ ಕುಟುಂಬದ 1 ಎಕರೆ ಹೊಲದಲ್ಲಿ ವಿದ್ಯಾರ್ಥಿಗಳೇ ಕೋಣಗಳ ಸಹಾಯದಿಂದ ಗದ್ದೆಯನ್ನ ಉತ್ತಿದ್ದಾರೆ. ಬಳಿಕ ಭತ್ತ ಬಿತ್ತನೆ ಮಾಡಿ ಸಸಿಯನ್ನ ನಾಟಿ ಮಾಡಿದ್ದಾರೆ. ಪಾಲನೆ ಪೋಷಣೆಯಾದ ಬಳಿಕ ಭತ್ತವನ್ನ ಕಟಾವು ಮಾಡುವ ಮೂಲಕ ವಿದ್ಯಾರ್ಥಿಗಳು ಗದ್ದೆ ಕೃಷಿಯಲ್ಲಿ ತಮ್ಮನ್ನ ನೇರವಾಗಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳು ಬೆಳೆದ ಭತ್ತದಿಂದ 80 ಕೆಜಿ ಅಕ್ಕಿ ಸಿದ್ಧವಾಗಿದೆ. ಈ ಅಕ್ಕಿಯನ್ನ ಶಾಲೆಯ 400 ವಿದ್ಯಾರ್ಥಿಗಳ ಮಧ್ಯಾಹ್ನದ ಬಿಸಿಯೂಟಕ್ಕಾಗಿ ಬಳಸಲಾಗಿದೆ. ಭಾರಿ ಖುಷಿಯಾಗಿದೆ ಮಕ್ಕಳಿಗೆ, ನಮಗೆ ಕೂಡ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ನಮಗೆಲ್ಲ ಈ ಶಾಲೆ ಹೇಗೂ ಆಯಿತು, ಸುತ್ತಮುತ್ತಲಾಗಲಿ ಯಾವ ಊರಿನ ಈ ಬಡ ಮಕ್ಕಳಿಗೆ ಇಂಥ ಅವಕಾಶ ಎಲ್ಲರೂ ಒಂದು SDMC ಸಮಿತಿ ಆಗಲಿ ಎಲ್ಲರೂ ಸೇರಿ ಆ ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಮಕ್ಕಳಿಗೆ ಖಾಲಿ ಅನ್ನದ ಬೆಲೆ ಗೊತ್ತಾಗಲಿ ಅಂತೇಳಿ. ಈ ಅಕ್ಕಿ ಯಾವುದರಿಂದ ಕೆಲವರಿಗೆ ಗೊತ್ತಿಲ್ಲ, ಯಾವುದರಿಂದ ಬರ್ತದೆ ಅಂತೇಳಿ, ಮರದಿಂದ ಬರ್ತದಾ ಅಲ್ಲ ಕೆಲವರು ಎಲ್ಲಿಂದ ತರ್ತಾರೆ, ಅದು ಯಾವುದ್ರಲ್ಲಿ ಆಗುದಂತ ಈಗ ಕೂಡ ಮಕ್ಕಳಿಗೆ ಗೊತ್ತಿಲ್ಲ. ನಾವೆಲ್ಲ ಕೃಷಿಕರು, ನಮಗೆ ಮೊದಲಿಂದ ಇದರ ಬಗ್ಗೆ ಜ್ಞಾನ ಇದೆ. ಹಾಗೆ ಆ ಮಕ್ಕಳಿಗೆ ನಮಗೆ ಗೊತ್ತಿತ್ತು, ಇವರಿಗೊಂದು ತಿಳಿಸುವ ಅಂತ ಮಕ್ಕಳಿಗೆ ಇದೊಂದು ಒಳ್ಳೆ ವಿಜ್ಞಾನ ಅಂದರೆ ಒಂದು ಎಂತ ಹೇಳ್ತಾರೆ, ಒಂದು ಮಕ್ಕಳಿಗೆ ಕೊಡುವ ಒಂದು ಒಳ್ಳೆ ಪಾಠ ಅಂತ ಎನಿಸ್ತೇನೆ ನಾನು. ಯಾಕಂತೇಳಿದ್ರೆ ನಾವು ತಿನ್ನುವ ಅನ್ನ ಮುಖ್ಯವಾಗಿ ಅದು ಎಲ್ಲಿಂದ ಬರ್ತದೆ ಅಂತ ಗೊತ್ತಿದ್ರೆ ಈ ಮಕ್ಕಳು ಮಾಡ್ತಾರ ಬಿಡ್ತಾರ ಸೆಕೆಂಡ್ರಿ, ಅವರಿಗೆ ಜಾಗ ಇಲ್ಲ ವ್ಯವಸ್ಥೆ, ಆದರೆ ಅವರಿಗೆ ತಿಳಿದ್ರೆ ಇವರು ಎಷ್ಟು ದೊಡ್ಡದಾದರೂ ಅವ್ರಿಗೊಂದು ನೆನಪಿರ್ತದೆ. ಮತ್ತು ಅವರು ಇನ್ನು ಮುಂದೆ ಈ ಮಗು ಆಗಲಿ ಇವರೊಂದು ದೊಡ್ಡ ಟೀಚರ್ ಆದರೆ ಅವಳು ಕೂಡ ಇನ್ನು ಆ ಶಾಲೆಗೆ ಇನ್ನೊಂದು ಏನಾದರೂ ಆದರೆ ಇವರು ಮಕ್ಕಳು ಮುಂದೆ ಬಾಕಿ ಮಕ್ಕಳಿಗೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಡುವಾರ ಅಂತೇಳಿ ಅವರಿಂದ ಆಗಲಿ ಅಂತೇಳಿ ನನ್ನದೊಂದು ಅಪೇಕ್ಷೆ. ಒಟ್ಟಿನಲ್ಲಿ ಮಕ್ಕಳಿಗೆ ಪುಸ್ತಕದ ಪಾಠವಷ್ಟೇ ಸಾಲದು, ಬದುಕಿನ ಪಾಠವೂ ಅಗತ್ಯ. ಗದ್ದೆ ಉಳುಮೆಯಿಂದ ಅನ್ನದ ತಟ್ಟೆಯವರೆಗಿನ ಪರಿಶ್ರಮವನ್ನ ಸ್ವತಃ ಅನುಭವಿಸಿದ ವಿದ್ಯಾರ್ಥಿಗಳು ರೈತರ ಪರಿಶ್ರಮವನ್ನ ಗೌರವಿಸುವುದು ಖಚಿತ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.